ನಿನ್ನೆ ನಮ್ಮ ಸ್ಕೂಲಲ್ಲಿ ಕಿಂಡರ್ಗಾರ್ಟನ್ ಸೆಕ್ಷನ್ ಅವ್ರದ್ದು ಸ್ಮಾಲ್ ಸೆಲೆಬ್ರೇಷನ್ ಆಫ್ ಲರ್ನಿಂಗ್ ಅನ್ನೋ ಒಂದು ಫಂಕ್ಷನ್ ಇತ್ತು. ಒಂದು ಸರಿ ಪಾರ್ಟಿ ಹಾಲ್ನ ಎಂಟ್ರಿ ಆದ ತಕ್ಷಣ ನನ್ನ ಮಗಳು ತುಂಬ ಎಕ್ಸೈಟ್ಮೆಂಟ್ ಆಗಿದ್ಲು. ಆ ದಿಶಾ ರೋಟಿ ಲ್ಯಾಂಡ್ ಪಕ್ಕದಲ್ಲಿರೋ ಗ್ರೀನ್ ಕ್ಲೌಡ್ ಅಂತ, ಇದು ಆ್ಯಕ್ಚುಲಿ ನಮ್ಮ ಸೆಕ್ರೆಟರಿ ಸರ್ ಅವ್ರದ್ದೇ ಪಾರ್ಟಿ ಹಾಲ್ ಆಗಿರೋದ್ರಿಂದ ಅಲ್ಲೇ ಅರೇಂಜ್ಮೆಂಟ್ ಮಾಡಿ ಅಂತ ನಾವು ರಿಕ್ವೆಸ್ಟ್ ಮಾಡಿದ್ವಿ. ಸೊ ಹಾಗಾಗಿ ಅವ್ರು ಅಲ್ಲೇ ಅರೇಂಜ್ಮೆಂಟ್ ಮಾಡಿದ್ವು. ಅವಳೇ ಅಷ್ಟು ಎಕ್ಸೈಟ್ಮೆಂಟ್ ಆಗಿದ್ಲು. ಸೊ ಈ ಬಬಲ್ಸ್ ನೋಡಿದಾಗೂ ನನಗೂ ಆಟ ಆಡಬೇಕು ಅಂತ ಅನಿಸ್ತಿತ್ತು. ನಾವೇ ಇಷ್ಟು ಎಕ್ಸೈಟ್ ಆಗ್ತೀವಿ, ಇನ್ನು ಮಕ್ಕಳು ಯಾಕೆ ಬೇಡ ಹೇಳಿ. ಬಟ್ ಆ್ಯಂಬಿಯನ್ಸ್ ಅಂತೂ ತುಂಬ ಚೆನ್ನಾಗಿತ್ತು. ಅಲ್ಲೆಲ್ಲ ಲಾನ್ ಟೈಪ್ ಇತ್ತು. ಆಮೇಲೆ ಅದರೊಳಗೆ ಸ್ವಲ್ಪ ನನ್ನ ಮಗಳು ಬಂದು ಎಂಟ್ರಿ ಸಹನ ಆದಳು. ನಾವೆಲ್ಲ ಟೀಚರ್ಸು ಸ್ವಲ್ಪ ಮುಂಚೆನೇ ಬಂದು ಸ್ಟೇ ಮಾಡಿದ್ವಿ ಪೇರೆಂಟ್ಸ್ನ ರಿಸೀವ್ ಮಾಡ್ಕೊಳ್ಳೋಕ್ಕೆ ಅಂತ. ಇನ್ನೂ ಯಾರೂ ಪೇರೆಂಟ್ಸ್ ಬಂದಿದ್ದಿಲ್ಲ, ಹಾಗಾಗಿ ನಾವೇ ಫೋಟೋಗಳು ಶೂಟ್ ಮಾಡ್ಕೊಳ್ಳೋಣ ಅಂತ ಫೋಟೋ ಶೂಟ್ ಮಾಡ್ಕೊತಾನೇ ಇದ್ವಿ. ಯಾಕಂದರೆ ಪೇರೆಂಟ್ಸ್ ಬರೋಕ್ಕಿಂತ ಮುಂಚೆ ಸ್ವಲ್ಪ ನಾವು ಫ್ರೀ ಇರ್ತೀವಿ. ಒಂದು ಸರಿ ಪೇರೆಂಟ್ಸ್ ಬಂದಾದಮೇಲೆ ನಾವು ಸಹ ಬ್ಯುಸಿ ಆಗ್ತೀವಿ ಅಂತ ಯಾರ್ಯಾರು ಟೀಚರ್ಸ್ ಫ್ರೀ ಇರ್ತಾರಲ್ಲ ಎಲ್ಲರೂ ಸ್ವಲ್ಪ ಫೋಟೋಸ್ದಲ್ಲೇ ನಾವು ಬ್ಯುಸಿ ಇದ್ವಿ. ಅದಾದಮೇಲೆ ಪ್ರೋಗ್ರಾಮ್ ಸ್ಟಾರ್ಟ್ ಆಗುತ್ತೆ ಅನ್ನೋ ಅಷ್ಟೊತ್ತಿಗೆ ಇನ್ನೇನು ನಮ್ಮ ಸರ್ ಎಂಟ್ರಿ ಆಗೇ ಬಿಟ್ರು. ಸ್ವಲ್ಪ ಡಿಸ್ಕಷನ್ ಎಲ್ಲ ನಡೀತಾ ಇತ್ತು. ಡಿಸ್ಕಷನ್ ನಡೆದ್ಮೇಲೆ ಏನು ಹೆಂಗೆ ಪಾರ್ಟಿ ಹೆಂಗೆ ಅರೇಂಜ್ ಮಾಡಬೇಕು ಅಂತ ಆಲ್ರೆಡಿ ಪ್ಲ್ಯಾನ್ ಇತ್ತು. ಇನ್ನೇನು ಸ್ವಲ್ಪ ಬರೋ ಟೈಮಿಗೆ ಇನ್ನೊಂದು ಸಲ ಮಾತಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ನಾವು ಮಾತಾಡ್ಕೊಂಡ್ವಿ. ಪ್ರೆಸಿಡೆನ್ಸಿ ಸೆಲೆಬ್ರೇಷನ್ ಆಫ್ ಲರ್ನಿಂಗ್ ಅಂತ ಒಂದು ಬ್ಯಾನರ್ನ ಹಾಕ್ಸಿದ್ವಿ. ಫ್ರೀಯಾಗಿರೋ ಟೀಚರ್ಸ್ ಎಲ್ಲ ಸ್ವಲ್ಪ ಫೋಟೋ ಸೆಷನ್ ಮಾಡಿಕೊಂಡು ಫೋಟೋಸ್ಗಳನ್ನ ತಗೊಂಡ್ವಿ. ಯಾಕಂದರೆ ಇವಾಗ ಫ್ರೀ ಇದ್ರೇ ನಾವು ತಗೊಂಡಂಗೆ, ಇಲ್ಲಾಂದರೆ ಮತ್ತೆ ಲಾಸ್ಟಿಗೆ ತಗೋಬೇಕಾಗುತ್ತೆ ಫೋಟೋಸ್ನೆಲ್ಲ ಕ್ಯಾಪ್ಚರ್ ಮಾಡ್ಕೋಬೇಕಂತ. ಆನ್ ಸ್ಟೇಜಲ್ಲಿ ಪರ್ಫಾರ್ಮೆನ್ಸ್ಗೆ ಹೋಗ್ತಾನೆ ಇತ್ತು. ಬಟ್ ಆಫ್ ಸ್ಟೇಜಲ್ಲಿ ನನ್ನ ಮಗಳು ಸುಮ್ಮನೆ ಇರ್ಬೇಕಾ, ಯಾವ್ಯಾವ ಸಾಂಗ್ಗಳು ಬರ್ತಾವೆಲ್ಲ ಆ ಸಾಂಗ್ಗಳಿಗೆ ಡ್ಯಾನ್ಸ್ ಮಾಡ್ತಾನೆ ಇದ್ಲು. ಬಟ್ ಸಖತ್ ಎಂಜಾಯ್ ಮಾಡ್ತಿದ್ಲು. ಅವ್ರ ಡ್ಯಾಡಿ ಬಂದು ಕರೆದ್ರೂ ಸಹ ಅವಳು ಹೋಗ್ತಾನೆ ಇರಲಿಲ್ಲ. ಇಲ್ಲ ನಾನು ಬರೋಂಗಿಲ್ಲ, ನನ್ನ ಮಮ್ಮಿ ಜೊತೆಗೆ ಬರ್ತೀನಿ ಅಂತಂದ್ಲು. ಬಟ್ ಇಲ್ಲಿ ಒಬ್ಬರು ಪೇರೆಂಟ್ಸ್ ಅಂತೂ ತುಂಬ ಇನ್ವಾಲ್ವ್ಮೆಂಟ್ ಇತ್ತು. ಅವ್ರ ಮಗಳು ಡ್ಯಾನ್ಸ್ ಮಾಡೋಕ್ಕೆ ತುಂಬ ಅಳ್ತಿದ್ಲು. ಸೊ ಹಂಗಾಗಿ ಅವರೇ ಡ್ಯಾನ್ಸ್ ಮಾಡಿದಾಗ ಮೋಟಿವೇಶನ್ ನೋಡಿ, ಮಕ್ಕಳಿಗೆ ತಾಯಿಯಂದ್ರಿಂದನೇ ಮೋಟಿವೇಶನ್ ಬರಬೇಕು. ತುಂಬ ಚೆನ್ನಾಗಿ ಮೋಟಿವೇಟ್ ಮಾಡ್ತಾಯಿದ್ರು. ಅವ್ರ ಮಗಳು ಅವ್ರ ಮಮ್ಮಿನ ನೋಡ್ಕೊಂಡು ಡ್ಯಾನ್ಸ್ ಮಾಡ್ತಾಯಿದ್ಲು. ಇನ್ನೊಂದು 2 ಫೋಟೋಗಳು ತಗೊಂಡು ಇನ್ನು ನಾವು ರೀಚ್ ಆಗೋದು 10-10:30 ಆಗುತ್ತೆ ಮನೆಗೆ ಅಂತ ನಮ್ಮ HM ಸರ್ ಬೇರೆ ಕಾಣಿಸ್ತಿದ್ದಿಲ್ಲ. ಅವ್ರ ಜೊತೆಗೆ ಒಂದು ಫೋಟೋ ತಗೊಂಡು ನಾವು ಹೋಗಿದ್ದು ಮತ್ತೆ ಮನೆಗೆ ಹೋದ್ವಿ. ಅದಕ್ಕಿಂತ ಮುಂಚೆ ಮತ್ತೆ ಇನ್ನೊಂದು ಸರಿ ಮೀಟಿಂಗ್ ಮಾಡಿ ಮತ್ತೆ ಸ್ನ್ಯಾಕ್ಸ್ ಎಲ್ಲ ತಿನ್ಕೊಂಡು ಕಾಫಿ ಎಲ್ಲ ಕುಡ್ಕೊಂಡು ಆರಾಮ್ ಮನೆಗೆ ಹೋದಕ್ಕೆ 10:30-11 ಗಂಟೆ ಆಯಿತು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್.